Welcome back to Learn Easily channel. The lesson 3 questions continuation. In the first part of the video, we saw that the king had 3 questions. He want to know the answers for his 3 questions and he was not satisfied with the question answers from the messengers. Then he went to seek advice from a hermit. There he dig the beds for the hermit. ಮಕ್ಕಳೇ, ಕಳೆದ ವಿಡಿಯೋದಲ್ಲಿ ನಾವು ಒಬ್ಬ ರಾಜ ತನ್ನ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹರಿಸಿ ಒಬ್ಬ ಹರ್ಮಿಟ್ನ ಬಳಿ ಹೋಗ್ತಾನೆ. ಆ ಹರ್ಮಿಟ್ ಒಂದು ತೋಟವನ್ನು ಹಗಿತಾ ಇರಬೇಕಾದ್ರೆ ಆ ಹರ್ಮಿಟ್ನ ಬಳಿ ಉತ್ತರಗಳನ್ನು ಕೇಳಲು ಆ ಹರ್ಮಿಟ್ನ ಬದಲಿಗೆ ತಾನು ಸಹ ಆ ತೋಟದಲ್ಲಿ ಹಗಿತಾ ಇರ್ತಾನೆ. ಆದರೆ ಹರ್ಮಿಟ್ ಆ ಒಂದು ರಾಜನಿಗೆ ಉತ್ತರಗಳನ್ನು ಕೊಟ್ಟಿರೋದಿಲ್ಲ. ಓಕೆ, ನೌ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್. 1 hour passed, then another. The sun went down behind the trees. And the last, the king stuck the fade into the ground and said, I came to you, wise man, for answer to my questions. If you can give no answer, tell me so, and I will return home. Here comes someone running, said the hermit. The king turned around and saw a bearded man running towards them. His hands were pressed against his stomach, from which blood was flowing. When he reached the king, he panted and fell to the ground. The king and hermit removed the man's clothing and found a large wound in his stomach. The king washed and covered it with his handkerchief, but the blood wouldn't stop flowing. The king redressed the wound until at the last the bleeding stopped. When the king started to dig the beds, 1 hour passed and another hour passed and the sun went down behind the trees. ಮೀನ್ಸ್ ಆ ರಾಜ ಏನು ಮಾಡ್ತಾನೆ, 1 ಗಂಟೆ 2 ಗಂಟೆಗಳ ಕಾಲ ಹಗಿತಾನೆ ಇರ್ತಾನೆ. ಕೊನೆಗೆ ಆ ಒಬ್ಬ ಸೂರ್ಯ ಕೂಡ ಮರಗಳ ಹಿಂದೆ, ಅಂದರೆ ಸಂಜೆಯೇ ಆಗೋಗ್ಬಿಡ್ತು. ದೆನ್ ಅಟ್ ಲಾಸ್ಟ್ ದ ಕಿಂಗ್ ಸ್ಟಕ್ ದ ಸ್ಪೇಡ್ ಇನ್ ಟು ದಿ ಗ್ರೌಂಡ್. ರಾಜ ಏನು ಮಾಡ್ತಾನೆ, ಆ ಗುದ್ದಲಿಯನ್ನು ನೆಲಕ್ಕೆ ಹಾಕಿ ಆ ಒಂದು ಹರ್ಮಿಟ್ನ ಕೇಳ್ತಾನೆ, ಐ ಕೇಮ್ ಟು ಯು ವೈಸ್ ಮ್ಯಾನ್ for answers to my questions. If you can give no answer, tell me so, and I will return home. ಹೇ ಹರ್ಮಿಟ್, ನಾನು ನಿನ್ನ ಬಳಿಗೆ ಉತ್ತರಗಳನ್ನು ಅರಿಸಿ ಬಂದಿದ್ದೇನೆ. ನೀನು ಉತ್ತರ ಕೊಡೋದಾದರೆ ಕೊಡು, ಇಲ್ಲ ನನಗೆ ಹೇಳಿಬಿಡು. ಐ ವಿಲ್ ರಿಟರ್ನ್ ಹೋಮ್, ನಾನು ಮನೆಗೆ ಹೊರಟೋಗ್ತಾನೆ ಅಂತ ಹೇಳ್ತಾನೆ. ಆಗ ಹರ್ಮಿಟ್ ಸೈಡ್, ಹಿಯರ್ ಕಮ್ಸ್ someone running. The king turned around and saw a bearded man running towards them. ಅಲ್ಲಿ ಆ ಹರ್ಮಿಟ್ ಹೇಳ್ತಾನೆ, ಅಲ್ಲಿ ನೋಡು ಯಾರೋ ಓಡಿ ಬರ್ತಾ ಇದ್ದಾರೆ ಎಂದಾಗ ರಾಜ ಆ ಕಡೆ ನೋಡಿದಾಗ ಒಬ್ಬ ಗಡ್ಡಧಾರಿ ಒಬ್ಬ ವ್ಯಕ್ತಿ ಆ ಕಡೆಗೆ ಓಡಿ ಬರ್ತಾ ಇರ್ತಾನೆ. ಹಿಸ್ ಹ್ಯಾಂಡ್ಸ್ ಪ್ರೆಸ್ಡ್ ಅಗೇನೆಸ್ಟ್ ದ ಸ್ಟಮಕ್ ಫ್ರಮ್ ವಿಚ್ ಬ್ಲಡ್ ವಾಸ್ ಫ್ಲೋಯಿಂಗ್. ಅವನು ತನ್ನ 2 ಕೈಗಳನ್ನು ಒಟ್ಟಿಗೆ ಹಾಕಿ ಪ್ರೆಸ್ ಮಾಡ್ಕೊಂಡಿರ್ತಾನೆ. ಫ್ರಮ್ ವಿಚ್ ದ ಬ್ಲಡ್ ವಾಸ್ ಫ್ಲೋಯಿಂಗ್, ಅಲ್ಲಿ ರಕ್ತ ಸುರಿತಾ ಇರುತ್ತೆ. ವೆನ್ ಹಿ ರೀಚ್ಡ್ ದ ಕಿಂಗ್ ಹಿ ಪೇಂಟೆಡ್ ಆ್ಯಂಡ್ ಫೆಲ್ ಇನ್ ಟು ದ ಗ್ರೌಂಡ್. ಅವನ ರಾಜನ ಬಳಿಗೆ ಬಂದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ದ ಕಿಂಗ್ ಆ್ಯಂಡ್ ಹರ್ಮಿಟ್ ರಿಮೂವ್ಡ್ the man's clothing and found large wound in his stomach. ರಾಜ ಮತ್ತು ಆ ಒಬ್ಬ ಹರ್ಮಿಟ್ ಏನು ಮಾಡ್ತಾರೆ, ಆ ವ್ಯಕ್ತಿಯ ಬಟ್ಟೆಗಳನ್ನೆಲ್ಲ ಬಿಚ್ಚಿ ನೋಡಿದಾಗ ಹೊಟ್ಟೆಯಲ್ಲಿ ಒಂದು ದೊಡ್ಡದಾದ ಗಾಯ ಕಾಣಿಸುತ್ತೆ. ದ ಕಿಂಗ್ ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಫ್. ರಾಜ ಏನು ಮಾಡ್ತಾನೆ, ಆ ಗಾಯವನ್ನು ವಾಶ್ ಮಾಡಿ ತನ್ನ ಹ್ಯಾಂಡ್ ಕರ್ಚೀಫಿಂದ ಗಾಯವನ್ನು ಕವರ್ ಮಾಡ್ತಾನೆ. ಬಟ್ ದ ಬ್ಲಡ್ ವುಡ್ ನಾಟ್ ಸ್ಟಾಪ್ ಫ್ಲೋಯಿಂಗ್, ಆದರೆ ರಕ್ತ ಹರಿತಕ್ಕಂಥದ್ದು ನಿಲ್ಲೋದಿಲ್ಲ. The king redressed the wound until at last the bleeding stopped. ಅಲ್ಲಿ ಆ ಗಾಯದಿಂದ ರಕ್ತ ಬರೋದು ನಿಲ್ಲುವವರೆಗೂ ಏನು ಮಾಡ್ತಾನೆ ರಾಜ, ಅದನ್ನು ರೀಡ್ರೆಸ್ಸಿಂಗ್ ಮೀನ್ಸ್ ಮತ್ತೆ ಮತ್ತೆ ಬಟ್ಟೆಯಿಂದ ರಕ್ತವನ್ನು ತೊಳೆದು ಆ ಒಂದು ಗಾಯಕ್ಕೆ ಒಂದು ರೀತಿ ರೀಡ್ರೆಸ್ಸಿಂಗ್ ಮತ್ತೆ ಮತ್ತೆ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾನೆ. ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ದ ಕಿಂಗ್ ಟಯರ್ಡ್ ಬೈ ಹಿಸ್ ವಾಕ್ ಆ್ಯಂಡ್ ದ ವರ್ಕ್ ಹಿ ಹ್ಯಾಡ್ ಡನ್ ಲೇ ಡೌನ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ವೆನ್ ಹಿ ವೇಕ್ ಅಪ್, it was several minutes before he could remember where he was or who the strange bearded man lying on the bed was. ಆ ರಾಜ ಏನು ಮಾಡ್ತಾನೆ, ಈ ಕ್ಲೋಸ್ಡ್ ಹಿಸ್ ಐಸ್ ಆ್ಯಂಡ್ ಲೇ ಕ್ವೈಟ್. ಅಲ್ಲಿ ಆ ಮನುಷ್ಯ, ಆ ವ್ಯಕ್ತಿ ಬಿಯರ್ಡೆಡ್ ಮ್ಯಾನ್ ಏನು ಮಾಡ್ತಾನೆ, ತನ್ನ ಕಣ್ಣು ಮುಚ್ಚಿ ಹಾಗೆ ಮಲಗಿಬಿಡ್ತಾನೆ. ದ ಕಿಂಗ್ ಟಯರ್ಡ್ ಬೈ ಹಿಸ್ ವಾಕ್ ಆ್ಯಂಡ್ ದ ವರ್ಕ್ ಡನ್. ರಾಜ ಕೂಡ ನಡ್ಕೊಂಬಂದು ಅಲ್ಲಿ ಅಗದಿರೋದ್ರಿಂದ ಆತನಿಗೂ ತುಂಬ ಟಯರ್ಡ್ ಆಗಿರೋದ್ರಿಂದ ಹೀ ಲೇ ಡೌನ್ ಆನ್ ದ ಫ್ಲೋರ್, ಅವನು ಸಹ ನೆಲದ ಮೇಲೆ ಮಲಗ್ತಾನೆ. ಆ್ಯಂಡ್ ಸ್ಲೆಪ್ಟ್ ಥ್ರೂ ದ ನೈಟ್, ಹಾಗೆ ಆ ರಾತ್ರಿ ಪೂರ್ತಿ ನಿದ್ದೆ ಹೊರಟೋಗ್ತಾರೆ. ವೆನ್ ಹಿ ವೇಕ್ ಅಪ್, ಅವನು ಎದ್ದಾಗ
It was several minutes before he could remember where he was or who the strange bearded man lying on the bed was. ರಾಜ ಎದ್ದ ತಕ್ಷಣ ಅವನಿಗೆ ಕೆಲವು ನಿಮಿಷಗಳೇ ಬೇಕಾಗುತ್ತೆ ತಾನು ಎಲ್ಲಿದ್ದೇನೆ, ಅಲ್ಲಿಗೆ ಹೇಗೆ ಬಂದ, ಆ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಬೇರ್ಡೆಡ್ ಮ್ಯಾನ್, ಆ ಗಡ್ಡಧಾರಿ ವ್ಯಕ್ತಿ ಯಾರು, ಏನು ನಡೀತು ಅಂತಕ್ಕಂಥದ್ದು ಅವನಿಗೆ ಎಲ್ಲ ನೆನಪಿಗೆ ತಗೊಳ್ಳೋಕ್ಕೆ ಕೆಲವು ನಿಮಿಷಗಳೇ ಹಿಡಿಯುತ್ತೆ. ಆ ನಂತರ "Forgive me," said the bearded man in a weak voice when he saw that the king was awake. ಅಲ್ಲಿ ಆ ಬಂದಿರತಕ್ಕಂಥ ಗಡ್ಡಧಾರಿ ವ್ಯಕ್ತಿ ಹೇಳ್ತಾನೆ, "ಫರ್ಗಿವ್ ಮಿ, ಕ್ಷಮಿಸಿಬಿಡಿ ಮಹಾರಾಜರೇ" ಅಂತ ಹೇಳಿ ತುಂಬ ವೀಕ್ ವಾಯ್ಸಲ್ಲಿ ರಾಜರನ್ನು ಕೇಳ್ಕೊತಾನೆ. "ಐ ಡೋಂಟ್ ನೋ ಯು ಆ್ಯಂಡ್ ಯು ಹ್ಯಾವ್ ನಥಿಂಗ್ ಟು ಫರ್ಗಿವ್ ಫಾರ್ ಯು," said the king. "ಐ ಡೋಂಟ್ ನೋ ಯು." ನೀನು ಯಾರನ್ನೋದೇ ನನಗೆ ಗೊತ್ತಿಲ್ಲ ಕಣಪ್ಪ. "ಹ್ಯಾವ್ ನಥಿಂಗ್ ಟು ಫರ್ಗಿವ್ ಯು ಫಾರ್." ನಾನು ನಿನ್ನನ್ನು ಯಾವುದಕ್ಕಾಗಿ ಕ್ಷಮಿಸಲಿ ಅಂತ ರಾಜ ಆ ಒಬ್ಬ ಹರ್ಮಿಟ್ನನ್ನು ಕೇಳ್ತಾನೆ. ಆಗ ಹರ್ಮಿಟ್ ಹೇಳ್ತಾನೆ, "ಯು ಡು ನಾಟ್ ನೋ ಮೀ ಬಟ್ ಐ ನೋ ಯು. ಐ ಆಮ್ ದಟ್ ಎನಿಮಿ ಆಫ್ ಯುವರ್ಸ್ ಹೂ ಸ್ವೋರ್ ರಿವೆಂಜ್ ಆನ್ ಯು ಬಿಕಾಸ್ ಯು ಪುಟ್ ಮೈ ಬ್ರದರ್ಸ್ ಟು ಡೆತ್ ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ." ಆಗ ಗಡ್ಡಧಾರಿ ವ್ಯಕ್ತಿ ಹೇಳ್ತಾನೆ, "ಯು ಡೋಂಟ್ ನೋ ಮೀ, ನಿಮಗೆ ನಾನು ಯಾರಂತ ಗೊತ್ತಿಲ್ಲ, ಬಟ್ ಐ ನೋ ಯು, ಆದರೆ ನನಗೆ ನೀವು ಯಾರಂತ ಗೊತ್ತು. ಐ ಆಮ್ ದಟ್ ಎನಿಮಿ, ನಾನು ನಿನ್ನೊಬ್ಬ ಶತ್ರುವಾಗಿದ್ದಾನೆ. ಪ್ರತಿಜ್ಞೆ ಮಾಡಿದ್ದೆ ನಿನ್ನ ಮೇಲೆ ನಾನು ದ್ವೇಷ ಸಾಧಿಸಬೇಕು ಅಂತ, ಯಾಕಂದರೆ ನೀನು ನನ್ನ ಅಣ್ಣನನ್ನು ಜೈಲಿಗಟ್ಟಿದೀಯಾ ಆ್ಯಂಡ್ ಸೀಸ್ಡ್ ಮೈ ಪ್ರಾಪರ್ಟಿ, ನನ್ನ ಎಲ್ಲ ಆಸ್ತಿಯನ್ನು ಸೀಸ್ ಮಾಡಿದೀಯಾ. ಐ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ನಾನು ನನ್ನ ನಿರ್ಧಾರ ಮಾಡಿ ಬಂದಿದ್ದೆ, ನೀನು ಮತ್ತೆ ಈ ಹರ್ಮಿಟ್ನ ಮನೆಯಿಂದ ಹಿಂತಿರುಗಿ ಬರಬೇಕಾದ್ರೆ ನನ್ನ ಕೊಲ್ಲಬೇಕು ಅಂದ್ಕೊಂಡಿದ್ದೆ. ಬಟ್ ದ ಡೇ ಪಾಸ್ಡ್ ಆ್ಯಂಡ್ ಯು ಡಿಡ್ ನಾಟ್ ರಿಟರ್ನ್, ಸೊ ಐ ಲೆಫ್ಟ್ ಮೈ ಹೈಡಿಂಗ್ ಪ್ಲೇಸ್ ಆ್ಯಂಡ್ ಐ ಕಮ್ ಅಪ್ ಆನ್ ಯುವರ್ ಬಾಡಿ ಗಾರ್ಡ್ ಹೂ ರೆಕಗ್ನೈಸ್ಡ್ ಮೀ ಆ್ಯಂಡ್ ಹುಂಡೆಡ್ ಮೀ. ಆದರೆ ನೀನು ರಾತ್ರಿ ಆದರೂ ಬರಲಿಲ್ಲ, ಆದ್ದರಿಂದ ನಾನು ಅಲ್ಲಿ ಹೌತು ಕುಳಿತಿದ್ದೆ. ಆ ಸ್ಥಳದಿಂದ ಆಚೆ ಬಂದಾಗ ನಿನ್ನ ಬಾಡಿ ಗಾರ್ಡ್ ಏನು ಮಾಡಿಬಿಟ್ಟ, ಹಿ ರೆಕಗ್ನೈಸ್ಡ್ ಮೀ, ನನ್ನನ್ನು ಗುರುತು ಹಿಡಿದ, ನಾನು ನಿನಗೆ ಶತ್ರು ಅನ್ನೋದನ್ನು ತಿಳಿದು ಹಿ ವುಂಡೆಡ್ ಮೀ, ಅವನು ನನ್ನನ್ನು ಈ ರೀತಿ ಕತ್ತಿಯಿಂದ ಗಾಯಗೊಳಿಸಿದ ಅಂತ ಹೇಳ್ತಾನೆ. ಐ ಎಸ್ಕೇಪ್ಡ್ ಫ್ರಮ್ ಹಿಮ್ ಬಟ್ ಐ ಶುಡ್ ಹ್ಯಾವ್ ಡೈ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಮೈ ವೂಂಡ್ಸ್. ನಾನು ಅವನಿಂದ ಏನೋ ತಪ್ಪಿಸ್ಕೊಂಡು ಬಂದೆ, ಆದರೆ ನೀವೇನಾದರೂ ನನಗೆ ಈ ನನ್ನ ಗಾಯಕ್ಕೆ ನೀವು ಡ್ರೆಸ್ಸಿಂಗ್ ಮಾಡಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಡೈ, ನಾನು ಗ್ಯಾರಂಟಿ ನಿಜವಾಗಲೂ ಸಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಐ ವಿಶ್ ಟು ಕಿಲ್ ಯು ಆ್ಯಂಡ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ನಾನು ನಿನ್ನನ್ನು ಸಾಯಿಸಬೇಕು ಅಂದ್ಕೊಂಡಿದ್ದೆ ರಾಜ, ಆದರೆ ಯು ಸೇವ್ಡ್ ಮೈ ಲೈಫ್, ಆದರೆ ನೀವು ನನ್ನ ಒಂದು ಜೀವವನ್ನು ಕಾಪಾಡಿದ್ದೀರಾ. ನೌ ಇಫ್ ಐ ಲೈವ್ ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನಾನೀಗ ಬದುಕಿದ್ದೇನೆ, ನಾನಿನ್ನೂ ಬದುಕಿದ್ರೆ ಐ ವಿಲ್ ಸರ್ವ್ ಯು ಆ್ಯಸ್ ಯುವರ್ ಫೇತ್ಫುಲ್ ಸರ್ವೆಂಟ್, ನಾನು ನಿನ್ನ ಒಬ್ಬ ನಿಷ್ಠಾವಂತ ಸೇವಕನಾಗಿ ನನ್ನ ಒಂದು ಜೀವನವನ್ನು ಕಳಿತೇನೆ, ನಿನಗೊಬ್ಬ ಸೇವಕನಾಗಿ ನಾನು ಇರ್ತೇನೆ ರಾಜ ಅಂತ ಹೇಳಿ ಆ ಒಬ್ಬ ಬಿಯರ್ಡೆಡ್ ಮ್ಯಾನ್ ರಾಜನಿಗೆ ತಿಳಿಸ್ತಾನೆ. ಹಿಯರ್ ದ ಕ್ವಶನ್ಸ್ ವಾಟ್ ವಿ ಆರ್ ರೆಡ್ ಸೋ ಫಾರ್. ಇದುವರೆಗೂ ನಾವು ಕಲ್ತಿರೋದು ಬಗ್ಗೆ ಈ ಒಂದು ಪ್ರಶ್ನೆಗಳಿದೆ. ಹೌ ಡಿಡ್ ದ ಕಿಂಗ್ ಟ್ರೀಟ್ ದಿ ವುಂಡೆಡ್ ಪರ್ಸನ್? Why did the bearded man swear revenge on the king? Who had wounded the man and why? Why did the man say that he would serve the king as most faithful servant? ಓಕೆ, ನೀವೇ ಇದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿ ಬರೀಬೇಕಾಗುತ್ತೆ. Now let's move on to the last part of the lesson. The king was very happy to make peace with his enemy so easily. ಆ ರಾಜನಿಗೆ ಬಹಳ ಸಂತೋಷ ಆಗುತ್ತೆ, ತನ್ನ ಶತ್ರುವಿನ ಜೊತೆ ಒಂದು ರೀತಿ ಪೀಸ್ ಮೀನ್ಸ್ ಸಂಧಾನವಾಯ್ತಲ್ಲ, ಈಗ ಶತ್ರು ನನ್ನನ್ನು ಕೊಲ್ಲಬೇಕು ಅಂದ್ಕೊಂಡಿದ್ದ, ಇವನು ನನ್ನ ಗೆಳೆಯನಾಗ್ಬಿಟ್ಟ ಅನ್ನೋದು ರೀತಿ ಒಂದು ನೆಮ್ಮದಿ ಆಗುತ್ತೆ. ಟು ಹ್ಯಾವ್ ಓನ್ ಹಿಮ್ ಓವರ್ ಆ್ಯಸ್ ಎ ಫ್ರೆಂಡ್, ಒಬ್ಬ ಶತ್ರುವನ್ನು ಗೆಳೆಯನನ್ನಾಗಿ ಮಾಡ್ಕೊಬಿಟ್ಟೆ ಅಂತಕ್ಕಂಥ ಒಂದು ಸಂತೋಷ ರಾಜನಿಗೆ ಬರುತ್ತೆ. ಹಿ ನಾಟ್ ಓನ್ಲಿ ಫರ್ಗೇವ್ ಹಿಮ್ ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಈಸ್ ಪ್ರಾಪರ್ಟಿ. ರಾಜ ಏನು ಮಾಡ್ತಾನೆ, ಅವನಿಗೆ ಪ್ರಾಮಿಸ್ ಮಾಡ್ತಾನೆ, ಏನು ಕ್ಷಮಿಸಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ, ಅದರ ಜೊತೆಗೆ ಅವನ ಒಂದು ಪ್ರಾಪರ್ಟಿಯನ್ನು ಸಹ ಗೇವ್ ಬ್ಯಾಕ್ ಅವರಿಗೆ ಕೊಟ್ಬಿಡ್ತಾನೆ. ಲಿವಿಂಗ್ ದ ವುಂಡೆಡ್ ಮ್ಯಾನ್ ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್ ಆ್ಯಂಡ್ ಲುಕ್ಡ್ ರೌಂಡ್ ಫಾರ್ ಹರ್ಮಿಟ್. ಆ ಒಬ್ಬ ಕಿಂಗ್ ಏನು ಮಾಡ್ತಾನೆ, ಆ ವುಂಡೆಡ್ ಮ್ಯಾನ್ ಗಾಯಗೊಂಡಿರ್ತಕ್ಕಂಥ ಬೇರ್ಡೆಡ್ ಮ್ಯಾನನ್ನು ಅಲ್ಲೇ ಬಿಟ್ಟು ಹೊರಗಡೆ ಹೋಗಿ ಹರ್ಮಿಟ್ಗೋಸ್ಕರ ನೋಡ್ತಾನೆ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಅಂಡ್ ಸೈಡ್. ಆ ರಾಜ ಹರ್ಮಿಟ್ನ ಬಳಿ ಹೋಗಿ ಹೇಳ್ತಾನೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಕೊನೆಯ ಬಾರಿ ನಾನು ನಿನ್ನನ್ನು ಕೇಳ್ಕೊಳ್ತೀನಿ ಓ ಬುದ್ಧಿವಂತ ವ್ಯಕ್ತಿ, ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಕೇಳ್ತಾರೆ. ಯು ಹ್ಯಾವ್
ಆಲ್ರೆಡಿ ಬೀನ್ ಆನ್ಸರ್ಡ್ ಸೆಡ್ ದ ಹರ್ಮಿಟ್. ಅದಕ್ಕೆ ಹರ್ಮಿಟ್ ಹೇಳ್ತಾನೆ, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್, ನಿಮ್ಗೆ ಆಲ್ರೆಡಿ ಉತ್ತರಗಳು ಸಿಕ್ಕೋಗಿದೆ ಅಂತ ಹೇಳ್ತಾನೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್? ಹೇಗೆ? ನನಗೆ ಆಲ್ರೆಡಿ ಉತ್ತರಗಳು ಹೇಳಿಬಿಟ್ಟಿದೆಯಾ? ಹೇಗೆ ಅದು? ವಾಟ್ ಡು ಯು ಮೀನ್? ನೀನು ಹೇಳೋದೇನು ಏನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ರಾಜ ಮತ್ತೆ ಹರ್ಮಿಟ್ನನ್ನು ಕೇಳ್ತಾನೆ. ಆಗ ಹರ್ಮಿಟ್ ಹೇಳ್ತಾರೆ, ಡು ಯು ನಾಟ್ ಸಿ, ರಿಪ್ಲೈಡ್ ದ ಹರ್ಮಿಟ್, ನೀನು ಇದನ್ನೆಲ್ಲ ನೋಡಲೇ ಇಲ್ವಾ? ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್ ಎಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ಯು ವುಡ್ ಹ್ಯಾವ್ ಗಾನ್ ಅವೇ. ನೀವು ನೆನ್ನೆ ಬಂದು ನಾನು ಹಗಿತಾ ಇರ್ತಕ್ಕಂಥದ್ದನ್ನು ನೋಡಿ, ಯು ಹ್ಯಾವ್ ಪಿಟಿಡ್ ಮೈ ವೀಕ್ನೆಸ್, ನಾನು ತುಂಬ ಆಯಾಸಗೊಂಡಿದ್ದೇನೆ ಅನ್ನೋದನ್ನು ನೋಡಿ ನೀವೇನು ಮಾಡಿದ್ರಿ, ನನಗೋಸ್ಕರ ಈ ಒಂದು ಬೆಡ್ಡನ್ನು ಹಗಿಯೋಕೆ ನೀವು ಇಲ್ಲೇ ಇದ್ರಿ. ಅದರ್ವೈಸ್ ಯು ವುಡ್ ಹ್ಯಾವ್ ಗಾನ್ ಅವೇ, ಇಲ್ಲದೆ ಹೋಗಿದ್ದರೆ, ನನಗೆ ನೀವು ಸಹಾಯ ಮಾಡದೇ ಇದ್ದಿದ್ರೆ ನೀವು ಹೊರಟೋಗ್ತಾ ಇದ್ದೀರಾ. ದೆನ್ ದಟ್ ದ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ಸೊ ದಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಡಿಗಿಂಗ್ ದ ಬೆಡ್ಸ್. ನೋಡಿ, ನೀವು ನಿನ್ನೆ ನನಗೋಸ್ಕರ ಇಲ್ಲಿ ಈ ಒಂದು ತೋಟನ ಹಗಿದೇ ಹೋಗಿದ್ದರೆ ನೀವು ಮನೆಗೆ ಹಿಂತಿರುಗ್ತಾ ಇದ್ರಿ, ಆ ವ್ಯಕ್ತಿ ಏನು ಆ ಗಡ್ಡ ಬಿಟ್ಟಿರ್ತಕ್ಕಂಥ ವ್ಯಕ್ತಿ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ, ನಿನ್ನನ್ನು ಕೊಲ್ತಾ ಇದ್ದ. ಸೊ ದ ಇಂಪಾರ್ಟೆಂಟ್ ಟೈಮ್ ಈಸ್ ದ ಡಿಗ್ಗಿಂಗ್ ಬೆಡ್ಸ್. ನಿನ್ನೆ ನೀವು ನನಗೋಸ್ಕರ ಹಗದ್ರಲ್ವ ಈ ತೋಟವನ್ನು, ಅದು ಬಹಳ ಇಂಪಾರ್ಟೆಂಟ್ ಸಮಯ. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನಾನು ನಿಮಗೆ ಬಹಳ ಮುಖ್ಯವಾದ ವ್ಯಕ್ತಿಯಾಗಿದ್ದೆ. ಆ್ಯಂಡ್ ಟು ಡೂ ಮೀ ದ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ನನಗೆ ಒಳ್ಳೆಯ ಕೆಲಸವನ್ನು ಮಾಡೋದೇ ನಿನ್ನ ಅತಿ ಮುಖ್ಯವಾದಂತಹ ಒಂದು ಕೆಲಸವಾಗಿತ್ತು. ಲೇಟರ್, ಅದಾದ ನಂತರ, ವೆನ್ ದ ಮ್ಯಾನ್ ರ್ಯಾನ್ ಟು ಹಸ್, ಯಾವಾಗ ಈ ವ್ಯಕ್ತಿ ನಮ್ಮ ಬಳಿಗೆ ಓಡಿ ಬಂದನೋ, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವರ್ ಕೇರಿಂಗ್ ಫಾರ್ ಹಿಮ್. ಇಲ್ಲಿ ಬಹಳ ಮುಖ್ಯವಾದಂತಹ ಟೈಮ್ ಯಾವುದಪ್ಪ ಅಂದರೆ, ನೀನು ಅವನಿಗೋಸ್ಕರ ಮೀಸಲಿಟ್ಟಂತಹ ಸಮಯ, ಆತನ ಒಂದು ಗಾಯವನ್ನು ಒರೆಸಿ ಅದನ್ನು ರೀಡ್ರೆಸ್ ಮಾಡಿರ್ತಕ್ಕಂಥ ಸಮಯ. ದೆನ್ ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹಿಸ್ wounds, he would have died without having made peace with you. ನೀವೇನಾದರೂ ಆ ಗಾಯವನ್ನು ನೀವು ಚೆನ್ನಾಗಿ ಆರೈಕೆ ಮಾಡಿ ಅವನನ್ನು ನೋಡ್ಕೊಳ್ಳಿಲ್ಲ ಅಂದಿದ್ರೆ, he would have died, ಅವನು ಸಾಯ್ತಾ ಇದ್ದ, ವಿತೌಟ್ ಮೇಡಿಂಗ್ ಪೀಸ್ ವಿತ್ ಯು, ನಿನ್ನ ಮೇಲೆ ದ್ವೇಷವನ್ನು ಹಾಗೆ ಮನಸ್ಸಲ್ಲಿಟ್ಕೊಂಡು ಸಾಯ್ತಾ ಇದ್ದ. ಸೊ he was ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಆದ್ದರಿಂದ ಆ ವ್ಯಕ್ತಿ ನಿನಗೆ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ನೀವು ಆತನಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸವೇ ಬಹಳ ಮುಖ್ಯವಾದಂಥ ಒಂದು ಕೆಲಸ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ್ಯಂಡ್ ರಿಮೆಂಬರ್ ದೆನ್ ದೆರ್ ಈಸ್ ಓನ್ಲಿ ಒನ್ ಟೈಮ್ ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಟೈಮ್ ಈಸ್ ನೌ. ನೋಡಿ, ಈ ವಾಕ್ಯವನ್ನು ಗಮನಿಸಿ, ನೆನಪಿಟ್ಕೊಳ್ಳಿ ಮಹಾರಾಜರೇ, ನಮಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟೈಮ್ ಯಾವುದಪ್ಪ ಅಂದರೆ ನಾವು, ಈಗ ಅಂತಕ್ಕಂಥದ್ದು. ಯಾಕಂದರೆ ಈಗ ಅಂತಕ್ಕಂಥ ಒಂದು ಸಮಯದಲ್ಲಿ ನಾವು ಏನು ಬೇಕಾದರೂ ಸಹ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಹೇಳ್ತಾರೆ, ಈಗ ಅಂತಕ್ಕಂಥ ಸಮಯದ ಮಾತ್ರ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಸಮಯದಲ್ಲಿ ನಾವು ಏನು ಬೇಕಾದರೂ ಸಹ ಮಾಡಬಹುದು. ಮುಂದೆ ಮಾಡ್ತೀವಿ ಎಂದಾಗ ಮಾಡದೆ ಹೋಗಬಹುದು, ಅಥವಾ ಹಿಂದೆ ಮಾಡಿಲ್ಲ ಅಂತ ಕೊರಗೋಂಗೂ ಇಲ್ಲ. ಈಗ ನಾವು the time we can act like anything. The most necessary person is the person you are with at particular moment. ಈಗ ಅಂತಕ್ಕಂಥ ಆ ಒಂದು ಪ್ರೆಸೆಂಟ್ ಅಂತಕ್ಕಂಥ ಟೈಮಲ್ಲಿ ಯಾವ ವ್ಯಕ್ತಿ ನಿಮ್ಮ ಬಳಿ ಇರ್ತಾನೋ ಆ ವ್ಯಕ್ತಿಯೇ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದಟ್ ದ ಪರ್ಸನ್ ಗುಡ್. ಆ ನಾವು ಪ್ರೆಸೆಂಟ್ ಟೈಮಲ್ಲಿ ನಿನ್ನ ಬಳಿ ಇರ್ತಕ್ಕಂಥ ಒಬ್ಬ ಪ್ರೆಸೆಂಟ್ ವ್ಯಕ್ತಿಗೆ ವಾಟ್ ದ ಗುಡ್ ಥಿಂಗ್ ಯು ಆರ್ ಗೋಯಿಂಗ್ ಟು ಡೂ, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಆ ವ್ಯಕ್ತಿಗೆ ಒಳ್ಳೆಯದು ಮಾಡ್ತಕ್ಕಂಥ, ಒಳ್ಳೆಯ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದೇ ನಿನ್ನ ನಿಜವಾದ ಕೆಲಸ. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದಟ್ ಪರ್ಪಸ್ ಅಲೋನ್. ಈ ಒಂದು ವರ್ಲ್ಡ್, ಈ ಒಂದು ಪ್ರಪಂಚಕ್ಕೆ ನಾವು ಬಂದಿರತಕ್ಕಂಥದ್ದೇ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅಂತ ಹರ್ಮಿಟ್ ಏನು ಮಾಡ್ತಾನೆ, ಆ ರಾಜನಿಗೆ ತಿಳಿಸಿಕೊಡ್ತಾನೆ. ಇದು ಈ ಒಂದು 3 questions, the last part. Now let us see these 5 last part questions. What did the king promise the man? The hermit said that the king had been answered. If you agree, what was the answer to the first question? Why did the hermit say that he was the most important man? According to the hermit, now is the most important time. Why? What according to the hermit
was the most important business? Okay, my dear kids, you have to read the lesson and you have to answer these questions. ಮಕ್ಕಳೇ, ಈ ಪಾಠವನ್ನು ಮತ್ತೊಮ್ಮೆ ಓದಿ ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. Okay, this is the lesson 3 questions. If you want to watch more lesson videos and grammar videos, you have to come to my Learn Easily channel and watch the videos to learn easily. If you are not yet subscribed to my channel, now subscribe to my channel. Go to Learn Easily, then go to videos and scroll down to watch more videos in my channel. Watch the videos in my channel and learn easily.